ಜೈ ಶ್ರೀರಾಮ್. ಮಂತ್ರಾಲಯ ಪ್ರಭುಗಳು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಶ್ರೀ ರಾಯರ ಚರಿತ್ರೆಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ. ತಮ್ಮ ಹೆಸರನ್ನು ಹೇಳಿಮ್ಮ. ನಾನು ಶ್ರೀಮತಿ ಸದ್ಯಾ ದೀಕ್ಷಿತ್ ಅಂತೇಳಿ ವಿಜಯನಗರ ನಿವಾಸಿ. ವಿಜಯನಗರದಲ್ಲಿ ಇರ್ತಿದ್ದೆ ತಾವು? ಹೌದು. ನಿಮಗೂ ನಮಸ್ಕಾರಗಳು. ಓಕೆ, ನಾನು ನಿಮಗೆ ಮಂತ್ರಾಲಯ ಪ್ರಭುಗಳು ಅದರಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಪಾಂಡವ ಕೌರವರ ನಂತರದ ಪೀಳಿಗೆಯವರು ಯಾರೆಲ್ಲ ಯುದ್ಧದಲ್ಲಿ ಉಪಸ್ಥಿತರಿದ್ದರು? ಪಾಂಡವ ಕೌರವರ ನಂತರದ ಪೀಳಿಗೆಯವರು ಯಾರೆಲ್ಲ ಯುದ್ಧದಲ್ಲಿ ಉಪಸ್ಥಿತರಿದ್ದರು? ಪಾಂಡವರ ಯುದ್ಧದಲ್ಲಿ ಭೀಮನ ಪುತ್ರ ಘಟೋತ್ಕಚ, ಅಭಿಮನ್ಯು ಹಾಗೂ ಕರ್ಣನ ಪುತ್ರರು ಉಪಸ್ಥಿತರಿದ್ದರು ಇತ್ಯಾದಿಗಳು ಇದ್ರು ಅಂದರೆ ನೋಡ್ರಿ, ಇನ್ನೊಂದು ಸ್ವಲ್ಪ ಹೇಳ್ತೀರಾ? ಎಲ್ಲರದ್ದು ಹೆಸರು ಹೇಳ್ತೀರಾ? ಹೇಳಿ. ಭೀಮನ ಪುತ್ರ ಘಟೋತ್ಕಚ, ಅರ್ಜುನನ ಪುತ್ರ ಅಭಿಮನ್ಯು ಹಾಗೂ ಕರ್ಣನ ಪುತ್ರರು ಇತ್ಯಾದಿಗಳು ಇದ್ರು. ಲಕ್ಷಣ ಕೂಡ ಸರಿಯಾದ ಉತ್ತರ. ಈಗ ಪಾಂಡವರದು ಕೌರವರದು ಯುದ್ಧದಲ್ಲಿ ನಂತರ ಯಾರು ಬಂದರು? ಅವ್ರವ್ರ ಮಕ್ಕಳು ಬರಬೇಕಲ್ವಾ? ಅದಕ್ಕೆ ಭೀಮಪುತ್ರ ಘಟೋತ್ಕಚ, ಆಮೇಲೆ ಅಭಿಮನ್ಯು, ಲಕ್ಷಣ, ಕರ್ಣನ ಮಕ್ಕಳು ಇತ್ಯಾದಿಗಳೆಲ್ಲ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ಯುದ್ಧದಲ್ಲಿ. ಈಗ ರಸಪ್ರಶ್ನೆಯಲ್ಲಿ ನಾವು ಪಾಲ್ಗೊಂಡಿವಲ್ಲ, ಆ ರೀತಿ ಯುದ್ಧದಲ್ಲಿ ಪಾಲ್ಗೊಂಡಿದ್ರು. ಈಗ ಎರಡನೇ ಪ್ರಶ್ನೆ ಆಗಿದೆ. ಶ್ರೀ ವಿಜಯೀಂದ್ರರ ವೃಂದಾವನವು ಎಲ್ಲಿರುತ್ತದೆ? ಶ್ರೀ ವಿಜಯೀಂದ್ರರ ವೃಂದಾವನವು ಎಲ್ಲಿರುತ್ತದೆ? ವಿಜಯೇಂದ್ರರ ವೃಂದಾವನ ಕುಂಭಕೋಣದಲ್ಲಿ ಇರ್ತದೆ ಸರ್. ನೋಡಿ ನೋಡಿ, ಸೊ ಅದರಲ್ಲಿ ಸಂಶಯವೇ ಇಲ್ಲ. ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ, ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯ ತವಕ ಚಂದ್ರ, ನೇಮವು ಎನಗೆಲ್ಲಿ ಇರುವುದು ಕಾಮಾಧವನಲ್ಲಿ, ಶ್ರೀ ಮಹಾಮಹಿಮನೆ ಪಾಮರನ ನಿಮ್ಮ ನಾಮ ಒಂದೇ ಬಲ್ಲೆ. ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ, ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯ ತವಕ ಚಂದ್ರ, ಕಾಯ ತವಕ ಚಂದ್ರ. ಆ ಮಂತ್ರಾಲಯ ಪ್ರಭುಗಳಿಗೆ ನಾವು ಏನ್ರಿ ಮಾಡ್ತೀವಿ? ಏನೂ ಇಲ್ಲ, ಒಂದು ನಿಯಮ ಇಲ್ಲ, ನಿತ್ಯ ಇಲ್ಲ ಅಂತ ದಾಸರುಗಳೇ ಹೇಳ್ತಾರೆ. ದೊಡ್ಡ ದೊಡ್ಡ ದಾಸರುಗಳು ಹೇಳ್ತಾರೆ, ನಾವೇನು ಮಾಡ್ತಾ ಇಲ್ಲ, ನಮ್ಮನ್ನು ಕಾಪಾಡ್ರಿ ಅಂತ ಪರಮಾತ್ಮನಲ್ಲಿ ಅವರು ಮೊರೆ ಹೋಗ್ತಾರೆ. ಯಾಕಂದರೆ ಈ ರೀತಿ ಇದ್ದವ್ರನ್ನ ನಮ್ಮನ್ನು ನೀವೇ ಉದ್ಧಾರ ಮಾಡಬೇಕು. ಮುಂದಿನ ಪ್ರಶ್ನೆ ಹೋಗ್ಲಾ? ರಾಯರ ಯಾವ ಗ್ರಂಥವು ಒಂದು ಬಹುದೊಡ್ಡದಾದ ವಾಕ್ಯವಾಗಿದೆ? ರಾಯರ ಯಾವ ಗ್ರಂಥವು ಒಂದು ಬಹುದೊಡ್ಡ ವಾಕ್ಯವಾಗಿದೆ? ರಾಯರ ಗ್ರಂಥದಲ್ಲಿ ಪ್ರಾತಃ ಸಂಕಲ್ಪ ಅನ್ನುವಂಥದ್ದು ಒಂದು ದೊಡ್ಡ ಗ್ರಂಥವಾಗಿದೆ ಅಂತ ನಾನು ನೋಡಿ ಕೇಳಿದೆ. ಅಂದರೆ ಏನಿದ್ರ ವಿಶೇಷತೆ? ಅದರದ ವಿಶೇಷತೆ ಅಂತಂದ್ರೆ ಯಾವ ರೀತಿ ಜೀವನ ಇದು ಮಾಡಬೇಕು, ಭಕ್ತಿ ಅದಾಯ್ತು, ಅದರಲ್ಲಿ ಅರ್ಥ ಅಲ್ಲ. ಇದ್ರ ವಿಶೇಷತೆ ಏನು? ಈ ಒಂದು ಅಂದ್ರೇನು, ರಾಯರ ಗ್ರಂಥ ಒಂದು ದೊಡ್ಡದಾದ ವಾಕ್ಯ, ಅಂದ್ರೆ ಒಂದೇ ವಾಕ್ಯ, ಅಂದ್ರೆ ಕೊನೆಯವರೆಗೂ ಒಂದೇ ವಾಕ್ಯ ಬರ್ತದೆ. ಮುಂದಿನ ಅದಕ್ಕೆ ಫುಲ್ ಪಾಯಿಂಟೇ ಇಲ್ಲ. ಇದು ಅದರ ವಿಶೇಷ. ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೇಳ್ತಾರೆ. ಈಗ ಕೊನೆ ಪ್ರಶ್ನೆಗೆ ಬರೋಣಮ್ಮ. ಮತ್ತೇನಾರು ತಾವೇನಾರು ಹೇಳೋದಿದ್ದೇನೆ? ಏನು ಹೇಳಬೇಕು ಹೇಳಿ? ಇಷ್ಟು ಚಲೋ ನಡೆದ ರಸಭಂಗ ಆಗ್ತದೆ. ನಾವೇನಾರು ಹೇಳುವುದು ಅದಕ್ಕೆ ಹೇಳ್ತೀವಿ. ಪೂರಕವಾಗಿ ಏನು ತಮ್ಮ ಒಂದು ದಿನಚರಿ ಅಂತ ಹೇಳ್ರಿ ಏನಾರ? ನಾವು ನಾನು ಇಲ್ಲಿ ವಿಜಯನಗರ ಇದ್ದೀವಿ. ನಾನು ಇಲ್ಲಿ ಅಧ್ಯಕ್ಷೆ. ಮಂದಹಾಸ ಕಲಾವೃಂದದ ಸಕ್ರಿಯ ಸದಸ್ಯರು ಹೌದು. ನಾವು ಈಗ ಅಧ್ಯಾತ್ಮಕ ಇದರಿಂದನೇ ಕೆಲವೊಂದು ರೂಪಕಗಳನ್ನು ಮಾಡ್ತೀವಿ. ಮೈಪತ್ ದಾಸದ್ ಮಾಡಿದ್ವಿ, ರಾಘವೇಂದ್ರ ಸ್ವಾಮಿಗಳದ್ದು ಮಾಡಿದ್ವಿ, ಜಗನ್ನಾಥ ದಾಸದ್ ಮಾಡಿದ್ವಿ, ಕಟ್ಟಿಗಿರಿ ಅಂತ ಮಾಡಿದ್ವಿ. ಈ ಥರ ಎಲ್ಲ ಕೆಲವೊಂದು ಧಾರ್ಮಿಕನೂ ಆಯ್ತು, ಸಾಮಾಜಿಕ. ಹುಬ್ಬಳ್ಳಿ ಏನು ಭಜನಾ ಮಂಡಳಿಗಳು ಬಹಳ ಬಹಳ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದು ವಿಶೇಷ. ಚಪ್ಪಾಳೆ. ಕೊನೆ ಪ್ರಶ್ನೆ ಬರ್ತಾ ಇದೆ.
ವರತುಂಗಾ ತಟದಲ್ಲಿ ಶಂಕುಕರ್ಣನು ಯಾವೆಲ್ಲ ರೂಪಗಳಿಂದ ವಿರಾಜಮಾನನಾಗಿರುವರು? ತುಂಗಾ ತಟದಲ್ಲಿ ಶಂಕುಕರ್ಣನು ಯಾವೆಲ್ಲ ರೂಪಗಳಿಂದ ವಿರಾಜಮಾನರಾಗಿರುವರು? ಶ್ರೀಮದ್ ಶಂಕುಕರ್ಣರು ಪ್ರಹ್ಲಾದರಾಜ ರೂಪದಲ್ಲಿ, ವ್ಯಾಸಪ್ರಭುಗಳ ರೂಪದಲ್ಲಿ ಹಾಗೂ ರಾಘವೇಂದ್ರ ಸ್ವಾಮಿ ಗುರುಗಳ ರೂಪದಲ್ಲಿ ಬೃಂದಾವನದಲ್ಲಿ ವಿರಾಜಮಾನ. ಸರಿಯಾದ ಉತ್ತರ. ಯಾಕಂದ್ರೆ ಎಲ್ಲ ಈಗ ನೋಡ, ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಜಯ ಜಯ ವರ ಕರ್ನಾಟಕ ಪತಿಗೆ, ಜಯ ಸಿಂಹಾಸನವೇರಿದಗೆ, ಜಯ ಸಿಂಹಾಸನವೇರಿದಗೆ. ಹಂಗೆ ಮೂರು ಅವತಾರದಿಂದ ಅನುಗ್ರಹ ಮಾಡಲಿಕ್ಕೆ ಮಂತ್ರಾಲಯದಲ್ಲಿ ತುಂಗಾತಟ ನಿವಾಸಿಗಳಾಗಿ ರಾಘವೇಂದ್ರ ಪ್ರಭುಗಳು ಇದ್ದಾರೆ. ಎಲ್ಲ ತಾವು ಬಂದು ಎಲ್ಲ ಪ್ರಶ್ನೆಗಳಿಗೂ ಅರಳು ಗುರುದಂಗೆ ಉತ್ತರಗಳನ್ನು ಹೇಳಿದರೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳಮ್ಮ.